ಕೈ ರುಚಿಯಲ್ಲಿ ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಇವತ್ತು ಹಲಸಿನಹಣ್ಣಿನ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ಹಲಸಿನಹಣ್ಣಿನ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊಟ್ಟ ಮೊದಲನೇದಾಗಿ ಹಲಸಿನಹಣ್ಣಿನ ಪಾಯಸ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ನಾನು ಸುಮಾರು ಒಂದು 6-7 ಹಲಸಿನಹಣ್ಣಿನ ತೊಳೆಗಳನ್ನು ತಗೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೀನಿ. ಅದಲ್ದಿರ 1.5 ಕಪ್ಪು ಹಾಲು, ಆಮೇಲೆ ಸುಮಾರು 1 ಕಪ್ಪಷ್ಟು ಮಿಲ್ಕ್ ಮೇಡ್, ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ಹಾಲು, 1.5 ಕಪ್ನಷ್ಟು ಬೆಲ್ಲ. ಈ ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಲ್ದಿರ 1 ಕಪ್ಪು ತೆಂಗಿನಕಾಯಿ ತುರಿ, ಒಂದೇ 1 ಚಮಚ ಅಥವಾ 1.5 ಚಮಚ ಸಾಕು ಮೈದಾ ಹಿಟ್ಟು, ಮತ್ತು ಗೋಡಂಬಿ, ದ್ರಾಕ್ಷಿ, 1-2 ಲವಂಗ, ಏಲಕ್ಕಿ ಪುಡಿ ಮತ್ತು ತುಪ್ಪ. ಸೊ ಈಗ ಈ ಹಲಸಿನಹಣ್ಣಿನ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು ಕಡೆ ಹಾಲನ್ನು ಕುದಿಯೋಕೆ ಇಟ್ಬಿಡೋಣ. ಆಮೇಲೆ ಮಿಲ್ಕ್ ಮೇಡ್ ಕೂಡ ಇದಕ್ಕೆ ಹಾಕ್ಬಿಡ್ತೀನಿ. ಓಕೆ, ಪ್ಯಾನ್ಗೆ ಒಂಚೂರು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಕಾಯಬೇಕು. ಓಕೆ, ಇದು ಕಾದಿದೆ. ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಲಸಿನಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋತೀನಿ. ಓಕೆ, ಹಸಿ ವಾಸನೆ ಹೋಗ್ಬೇಕು, ಅದಕ್ಕೋಸ್ಕರ ಘಮ ಅಂತ ವಾಸನೆ ಬರ್ತದೆ. ಈ ಕಡೆ ಹಾಲು ಬಿಸಿ ಆಗ್ತದೆ. ಇದು ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ಒಂದು ಮಿಶ್ರಣವನ್ನು ಮಾಡ್ಕೊಂಬೋಣ. ಓಕೆ, ಇದಕ್ಕೆ ತೆಂಗಿನಕಾಯಿ ಹಾಕ್ತೀನಿ ಫಸ್ಟು, ಆಮೇಲೆ 1 ಸ್ಪೂನು ಮೈದಾ ಹಿಟ್ಟು ಹಾಕ್ತೀನಿ, ಆಮೇಲೆ ಬೆಲ್ಲ ಇಷ್ಟು ಹಾಕಿ ಈಗ ಒಂಚೂರು ತೆಂಗಿನಕಾಯಿ ಹಾಲು ಹಾಕೋಣ. ಇದಕ್ಕೆ ಅದನ್ನು ನುಣ್ಣಿಗೆ ರುಬ್ಕೋಬೇಕು. ಓಕೆ, ಇದಾಗಿದೆ. ಇದು ಹಿಂಗಿರಲಿ. ಈಗ ಹಾಲು ಚೆನ್ನಾಗಿ ಕುದೀತಾ ಇದೆ. ಈಗ ಏನು ಮಾಡಬೇಕಪ್ಪ ಅಂದರೆ, ನಾವು ರುಬ್ಕೊಂಡಿರ್ತಕ್ಕಂಥ ಮಿಶ್ರಣವನ್ನು ಇದಕ್ಕೆ ಹಾಕೋಣ. ಈಗ ಇದು ಮತ್ತೆ ಕುದಿ ಬರಬೇಕು. ಅಷ್ಟರಲ್ಲಿ ನಾನು ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡು ಬಿಡ್ತೀನಿ. ಓಕೆ, ಈ ಕಡೆ. ಓಕೆ, ಈಗ ಈ ತುಪ್ಪ ಕಾದಿದೆ. ಇದಕ್ಕೆ ನಾನು ಗೋಡಂಬಿ ಹಾಕ್ತೀನಿ. ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಹಾಕಬೇಕು, ಆವಾಗಲೇ ರುಚಿ ಜಾಸ್ತಿ. ಓಕೆ, ಇದಕ್ಕೆ ಸುಮ್ಮನೆ 1-2-3 ಲವಂಗ ಹಾಕೋಣ, ಅದು ಫ್ಲೇವರ್ಗೆ. ಓಕೆ, ಇದು ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ. ಓಕೆ, ಇದಾಗಿದೆ. ಇದನ್ನು ಆಫ್ ಮಾಡೋಣ. ಈ ಕಡೆ ಇದು ಕೂಡ ಗಟ್ಟಿಗೆ ಆಗ್ತಾಯಿದೆ. ಹಾ ಘಮ ಅಂತ ವಾಸನೆ ಬರ್ತಾಯಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಸೂಪರ್. ಇದಕ್ಕೆ ನಾವು ಈಗಾಗಲೇ ತುಪ್ಪದಲ್ಲಿ ಬಾಡಿಸ್ಕೊಂಡಿರ್ತಕ್ಕಂಥ ಹಲಸಿನಹಣ್ಣು ಮಿಕ್ಸ್ ಮಾಡೋದು. ಓಕೆ, ಈಗ ಇದು ಚೆನ್ನಾಗಿ ಕುದಿಬೇಕು. ಕುದ್ರೆ ಹಲಸಿನಹಣ್ಣಿನ ಪಾಯಸ ರೆಡಿ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ವಂಡರ್ಫುಲ್ ಘಮ ಅಂತ ವಾಸನೆ ಬರ್ತಾಯಿದೆ. ಇದಕ್ಕೆ ಇದನ್ನು ಹಾಕ್ಕೊಳ್ಳೋಣ. ವಾವ್, ಹಲಸಿನ ಹಣ್ಣಿನ ಪಾಯಸ. ಬೇಕಾಗುವ ಪದಾರ್ಥಗಳು: ಸಣ್ಣಗೆ ಹೆಚ್ಚಿದ ಹಲಸಿನ ಹಣ್ಣು, ಹಾಲು, ಮಿಲ್ಕ್ ಮೇಡ್, ತೆಂಗಿನ ಹಾಲು, ಬೆಲ್ಲ, ಏಲಕ್ಕಿ ಪುಡಿ, ಗೋಡಂಬಿ, ದ್ರಾಕ್ಷಿ, ಲವಂಗ, ಕಾಯಿ ತುರಿ, ಮೈದಾ ಹಿಟ್ಟು ಮತ್ತು ತುಪ್ಪ. ಮಾಡುವ ವಿಧಾನ: ಪಾತ್ರೆಗೆ ಹಾಲು, ಮಿಲ್ಕ್ ಮೇಡ್ ಹಾಕಿ ಕುದಿಯಲು ಬಿಡಿ. ಪ್ಯಾನ್ಗೆ ತುಪ್ಪ ಹಾಕಿ ಅದರಲ್ಲಿ ಹಲಸಿನ ಹಣ್ಣನ್ನು ಘಮ್ ಎನ್ನುವವರೆಗೂ ಹುರಿಯಿರಿ. ಮಿಕ್ಸಿಗೆ ತೆಂಗಿನಕಾಯಿ, 1 ಸ್ಪೂನ್ ಮೈದಾ ಹಿಟ್ಟು, ಬೆಲ್ಲ, ತೆಂಗಿನ ಹಾಲು ಹಾಕಿ ನುಣ್ಣಗೆ ರುಬ್ಬಿ ಕುದಿಯುತ್ತಿರುವ ಹಾಲಿಗೆ ಹಾಕಿ ಮತ್ತೆ ಕುದಿಸಿ. ಮತ್ತೊಂದು ಪ್ಯಾನ್ಗೆ ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿ, ದ್ರಾಕ್ಷಿ, ಲವಂಗ ಹಾಕಿ ಹೊಂಬಣ್ಣಕ್ಕೆ ಹುರಿಯಿರಿ. ಹಾಲಿಗೆ ಸ್ವಲ್ಪ ಏಲಕ್ಕಿ ಪುಡಿ, ಹುರಿದ ಹಲಸಿನ ಹಣ್ಣು ಹಾಕಿ ಚೆನ್ನಾಗಿ ಕುದಿಸಿ. ಅದಕ್ಕೆ ಹುರಿದ ಗೋಡಂಬಿ ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಿದರೆ ಹಲಸಿನ ಹಣ್ಣಿನ ಪಾಯಸ ಸವಿಯಲು ಸಿದ್ಧ.